ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿರಿ ಬರ್ರಿ, ಬೆಳಗ್ಗೆ 5 ಗಂಟೆಗೆ ಲಾಗ್ ಚಾಲು ಮಾಡಿ ನೋಡಿರಿ. ತೆರಿತಿ ನೋಡಿರಿ. ಇವಾಗ ಒತ್ತೊಂಡೈತಿ, ಒತ್ತೊಂಡಾಕೆ ಬಂದೈತ್ರಿ. 5ಕ್ಕೆ ಬೆಳಕೊಂಡತ್ ನೋಡಿರಿ. ಇವಾಗೆಲ್ಲ ಕೆಲಸ ಮಾಡ್ಬೇಕಂತ ಬೆಳಗಿನ ರೊಟೀನ್ ಚಲೋ ಆಗತ್ತೆ ನೋಡಿರಿ. ಇಲ್ಲೆಲ್ಲ ಕಸ ಗುಡ್ಸೀನಿ, ಅಂಗಳ ಕಸನೂ ಗುಡಿಸಿ ನೋಡಿರಿ. ಇವಾಗನ ಎಲ್ಲ ಅಂಗಳ ಕಸ ಗುಡಿಸಿ, ಮನೆ ಕಸ ಗುಡಿಸಿ ಮತ್ತು ಲಾಗ್ ಚಲೋ ಮಾಡಿ ನೋಡಿರಿ. ಬರ್ರಿ, ಇವಾಗ ಒಳಗೆ ಹೋಗ್ತೀನಿ. ಬಾಂಡೆ ಅದಾವ್ರಿ. ಬಾಂಡೆನ ಅಡುಗೆ ಮಾಡೋದು ಕೆಲಸ ಭಾಳ ಐತ್ರಿ. ಟೈಮು ಶ್ರಾವಣಿ ಒಂದು ಸಾಲಿಗೆ ಹೋಗ್ತಾಳ್ರಿ. ಶನಿವಾರ, ಇವತ್ತು ಸಂಡೇ. ಶನಿವಾರ ನೋಡಿರಿ. ಇವತ್ತು ಮುಕ್ಕೊಂದಾರ ಅವರಿಬ್ರು ಅಲ್ಲೇ ಮುಕ್ಕೋಲ್ ಬಿಡೋರು. ಕೆಲಸ ಏನೈತಂತೆ ಅವ್ರು ಮುಕ್ಕೊಂಡ್ರೆ ಮ್ಯಾಗ ಅಟ್ಟೆ ಮ್ಯಾಗಿದ್ರೆ ಅದು ಎತ್ತಿ ಹಾಕಿ ಬಂದು ನೋಡಿರಿ. ಬರೀ ಎಲ್ಲ ಮನೆ ಕ್ಲೀನಾಗೈತಿ. ಬರೀ ಬಾಂಡೆ ಇಟ್ಟಿನ ನೋಡಿರಿ. ಇಲ್ಲೇ ಬಾಂಡೆ ಎಷ್ಟು ಅದಾವ ಅಂತೇಳಿ. ಬಾಂಡೆ ಅದಾವ್ರಿ. ಫುಲ್ ಬಿಸಿಲು ಬಿದ್ದೈತೆ ನೋಡಿರಿ. 8 ಆಗಿಲ್ರಿ, ಬಿಸಿಲು ಬಿದ್ದೈತೆ ನೋಡಿರಿ ಬೀರಪ್ಪನ ಗುಡಿ ಮ್ಯಾಗ. ಬರೀ ಬಾಂಡೆ ಅದು ತಿಕ್ಕೊಂಬಂದು ಮತ್ತು ಸಿಕ್ಕಿನಿ. ಇವಾಗ ಬಾಂಡೆ ಅದೆಲ್ಲ ತಿಕ್ಕಿದ್ದೀನಿ ರೀ. ಒಂದಿಷ್ಟು ಮೊಸರು, ತೀರಾ ಗಟ್ಟಿ ಮೊಸರು ಅಲ್ರಿ, ತೀರಾ ಮಜ್ಜಿಗೆನಲ್ಲ, ಒಂದು ಸ್ವಲ್ಪ ಮೊಸರು ಒಡಕ್ಕೇರಿ ಒಗ್ಗರಣೆ ಹಾಕಿದ್ರೆ ಆಯ್ತು. ಪಡ್ಡು ಮಾಡ್ತೀನಿ ರೀ, ಜೋಳದ ಪಡ್ಡಿಂಗ್ ಕೂಡ ಟೇಸ್ಟ್ ಇರ್ತಂತೇಳಿ ಮಾಡಾಕತ್ತೀನಿ ನೋಡಿರಿ. ಈ ಥರ ಇದು ಒಗ್ಗರಣೆ ಹಾಕಿಬಿಟ್ಟು ತಣ್ಣಗಾಗಬೇಕು ರೀ ಅದು ಒಗ್ಗರಣೆದು. ಅವಾಗ ಹಾಕಿ ಮಿಕ್ಸ್ ಮಾಡಬೇಕು. ತೀರಾ ಮಜ್ಜಿಗೆ ಥರ ಮಾಡಬಾರ್ದು, ತೀರಾ ಗಟ್ಟಿನೂ ಮಾಡಬಾರ್ದು ನೋಡಿರಿ. ಈ ಥರ ಇರಬೇಕು ನೋಡಿರಿ. ಇದು ಯಾವ ಥರ ಐತೆ ಅಂತ. ತೀರಾ ಮಜ್ಜಿಗೆನಲ್ಲ, ಮೊಸರನ್ನಲ್ಲ, ಒಂದು ಮೀಡಿಯಮಿಗೆ. ಜೋಳದ ಪಡ್ಡಿಂಗ್ ಕೂಡ ಮಸ್ತ್ ಟೇಸ್ಟ್ ಇರುತ್ತೆ ನೋಡಿರಿ. ತುಂಬಾ ರುಚಿಯಾಗಿರುತ್ತೆ. ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅರಿಶಿಣ ಪುಡಿ ಭಾಳ ಹಾಕಿಲ್ರಿ, ಸ್ವಲ್ಪ ಕಮ್ಮಿ ಆಗೈತೆ. ಇಲ್ಲಿ ನೋಡಿರಿ, ಪಡ್ಡಿಗೆ ಹಿಟ್ಟನ್ನು ಕಲಿಸಿಟ್ಟಿದ್ದೆ. ಸ್ವಲ್ಪ ಬೇರೆ ತೊಗೊಂಡೇನಿ ರೀ, ಸೋಡಾ ಪುಡಿ ಹಾಕ್ತೀನಲ್ಲ, ಹಿಂಗಾಗಿ ಒಂದು ಸ್ವಲ್ಪ ಹಿಟ್ಟು ಬೇರೆ ತೊಗೊಂಡೆ. ಇದ್ರಾಗ ಹಿಟ್ಟು ಏನೇನು ಕಲಿಸೀನಿ ಅಂದರೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟೇನು ಹಾಕ್ಬೋದು. ನಾ ಹಾಕಿಲ್ರಿ, ಅಕ್ಕಿ ಹಿಟ್ಟು ಇದ್ದಿದ್ದಿಲ್ಲ. ಇವು ಮೂರೇ ಹಿಟ್ಟು ಕಲಿಸಿ, ಹಂಗಂದ್ರೆ ಬರೀ ಜೋಳದ ಹಿಟ್ಟು ಮಾಡಿರ ಟೇಸ್ಟ್ ಆಗಲ್ಲ ಪಡ್ಡು ಅಂತೇಳಿ ಒಂದಿಷ್ಟು ಕಡ್ಲೆ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಜಾಸ್ತಿ ಹಾಕಿ ನೋಡಿರಿ. ಟೇಸ್ಟಿನ ಆತಾವು. ಪಡ್ಡನ್ನು ಮಕ್ಕಳು ತಿಂತಾವ್ರಿ. ನನ್ನ ಮಕ್ಳಿಗೆ ಮಾತ್ರ ಇವು ಪಡ್ಡು ಭಾಳ ಇಷ್ಟ ನೋಡಿರಿ. ತಿಂತಾರೆ ಅವ್ರು, ಅಡ್ಯಾಡ್ಕೋತ ತಿಂತಾರೆ ಅಂತೇಳಿ ಅವ್ರಿಗೆ ಹಾಕಿ ಕೊಟ್ಟಿನಿ ನೋಡಿರಿ. ಹಾಕಿ ಶ್ರವಣಕುಮಾರ್ಗೆ ಉಣ್ಣಕ್ಕೆ ನಾಷ್ಟ ಕೊಡ್ತೀನಿ ರೀ. ಉಣ್ಣಲಿ. ಒಂದಿನ ಜಳಕ ಮಾಡಿ ಬಂದು ನಾನು ನಾಷ್ಟ ಮಾಡ್ತೀನಿ ನೋಡಿರಿ. ಎಷ್ಟು ಸ್ಮೂತ್ ಆಗಿ ನೋಡಿರಿ, ಭಾಳ ಸ್ಮೂತ್ ಆತಾವ್ರಿ ಪಡ್ಡು. ಮತ್ತು ಆಗ ರೇಷ್ಮೆ ಒಂದು ಸೋಡಾ ಪುಡಿ ಹಾಕಿ ಮಾಡಿರ ಮಸ್ತ್ ಆತ ನೋಡಿರಿ ಪಡ್ಡು. ಸೂಪರ್ ಆತಾವ, ಟ್ರೈ ಮಾಡಿರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ರೀ. ಬರ್ರಿ, ಇವತ್ತು ಇದ್ರ ಸಲಾಗ ಲಾಗ್ ಮಾಡಾಕತ್ತೀನಿ ಅಂದ್ರೆ, ನೀವು ಯಾವ್ಯಾವ ಸೈಜಿಗೆ ಬಗಲ್ ಎಷ್ಟೆಷ್ಟು ಬರ್ತಕ್ಕ ಅಂತ ಕಮೆಂಟ್ ಹಾಕಿದ್ರಲ್ರಿ. ಅದ್ರ ಬಗ್ಗೆನೇ ಹೇಳ್ಕೊಟ್ರಾತು ಇವತ್ತಂತ. 4-5 ದಿವಸ ಆತ್ರಿ ನೀವು ಕಮೆಂಟ್ ಹಾಕಿ. ನಾನು ಇವತ್ತು ಸ್ವಲ್ಪ ಸಡು ಸಿಕ್ಕೈತ್ರಿ. ಕೆಲಸನೂ ಜಲ್ದಿ ಆಗೈತಿ. ಕರೆಂಟ್ನು ಹೋಗ್ಯಾವ್ರಿ. ಟೈಲರಿಂಗ್ ಕೆಲಸ ಮಾಡ್ಬೇಕಂದ್ರೆ ಅದ್ರ ಸಲಾಗ ನೋಡಿರಿ. ನಾನು ನಾಷ್ಟ ಮಾಡಿ ಬಂದು ಶ್ರವಣಕುಮಾರ್ನ ಮಲಗಿಸಿದೆ. ಒಂದು ಬ್ಲೌಸ್ 2 ಬ್ಲೌಸ್ ಕಟಿಂಗ್ ಮಾಡಿದ್ನೆಲ್ಲ ಟಿಚಿಂಗ್ ಮಾಡಿರತ್ತ ಕುಂತೆ. ಕರೆಂಟ್ ಹೋದವ್ರಿ. ಲುಕ್ಸ್ ಹಚ್ಬೇಕಂತೇಳಿ 3 ಬ್ಲೌಸ್ ತೊಗೊಂಡು ನೋಡಿರಿ. ಅವು 2 ಟಿಚಿಂಗ್ ಮಾಡ್ತೀನಿ ರೀ. ಇವು 3 ಇನ್ನೂ 2 ಟಿಚಿಂಗ್ ಮಾಡ್ತೀನಲ್ಲ, ಅವು 5 ಜಂಪರ್. ಒಬ್ಬರೇ ಕಸ್ಟಮರ್ ನೋಡಿರಿ. ಮತ್ತು ಕರೆಂಟ್ ಬಂದು ಅಲ್ಲೇ ಉಕ್ಸ್ ಹಚ್ಚಿ ಇಟ್ಕೇರಿ. ಮತ್ತು ಉಂಚಿ ಬಕ್ಕ ಒಂದು ಬಾಯಿ ಹಾಕ್ಕೊಂಡು ತಿನ್ಕೋತಾನೆ ರಾಟಿ ಹೊಲಿಯಾಕತ್ತಿದ್ದೀನಿ ನೋಡಿರಿ ನಾನು. ಯಾಕಂದ್ರೆ ಹೊಲಿಲೇಬೇಕಲ್ರಿ, ಕರೆಂಟ್ ಒಂದು ಹೋಗೋದು ಬರೋದು. ಇವತ್ತು 2 ಜಂಪರ್ ಮುಗಿಬೇಕಂದ್ರೆ ಕಷ್ಟನೇ ಐತೆ ನೋಡಿರಿ. ಅದ್ರಾಗ ಒಂದು ಇವತ್ತು ಫಾದರ್ಸ್ ಡೇ ಇದ್ದ ಸಂಬಂಧ ಮನ್ಸಿಗೆ ಭಾಳ ಬೇಜಾರಾತು ನೋಡಿರಿ. ತಂದಿದ್ದಿರ್ಬೇಕು ರೀ. ಹೆಣ್ಣು ಮಕ್ಳಿಗಂದ್ರೆ ತಂದಿನೇ ಪ್ರೀತಿ ನೋಡಿರಿ. ನಮ್ಮಪ್ಪ ಮತ್ತು ನನ್ನ ಮ್ಯಾಗ ಭಾಳ ಜೀವ ಇದ್ದೇನೆ ರೀ. ನಮ್ಮಪ್ಪ ಈಗ ಇಲ್ಲಾಂದ್ರೆ ಕೇಳೋದಕ್ಕೆ ಇವತ್ತು ಮಾತ್ರ ಭಾಳ ಬೇಜಾರಾಗಿಬಿಟ್ಟೈತೆ. ವಿಡಿಯೋನು ಲೇಟಾಗಿ ಬರ್ತು ನೋಡಿರಿ. ಇದು ನಾ ದಿನ ಜಲ್ದಿ ಅಪ್ಲೋಡ್ ಮಾಡ್ತಿದ್ದೆ. 5 ಗಂಟೆಗಾರ ಅಲ್ಲಿ ಸಿಕ್ಕ ಅಪ್ಲೋಡ್ ಮಾಡ್ತಿದ್ದೆ. ಇವತ್ತು 5 ಗಂಟೆಗೆ ಬರಲ್ರಿ. ಯಾಕಂದ್ರೆ ಎಡಿಟ್ ಆಗಿಲ್ಲ ರೀ, ಇನ್ನೂ ಎಡಿಟೇ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. 5 ಗಂಟೆಗೆ ರೆಡಿ ಆಗಿದ್ದಿಲ್ಲ ವಿಡಿಯೋ, ಹಿಂಗಾಗಿ ಲೇಟಾಗಿ ಬರುತ್ತೆ ನೋಡಿರಿ. ತುಂಬಾ ಬೇಜಾರಾಗಿತ್ತು. ಹಿಂಗಾಕೇರಿ ನಾನು ಲೇಟಾಗಿ ಮಾಡೋದಾಗುತ್ತೆ ನೋಡಿರಿ. ಈ ಬ್ಲೌಸು ಇಟ್ಟು ಟಿಚಿಂಗ್ ಮಾಡಿ ನೋಡಿರಿ. ನಾ ಹೊಲಿಬೇಕ್ರಿ ಇದನ್ನು. ಹೊಲಕ್ಕೇರಿ ಯಾಕಂದ್ರೆ ಹೊಲಿಯಾಕೂ ಮನ್ಸು ಇದ್ದಿದ್ದಿಲ್ಲ ರೀ. ಮತ್ತು ಹೊಲಿಲೇಬೇಕಲ್ರಿ. ಮತ್ತು ಹೊಲಿಲಿಕ್ಕೆ ನಡೆಯಲ್ಲ ಅಂತೇಳಿ ಆಯ್ತು ತೊಗೊಂಡು ಹೊಲಿಯಾಕತ್ತಿದ್ದೇನೆ ರೀ. ಆದ್ರೆ ಮನಸ್ಸಿನಾಗ ಒಂಥರ ಬೇಜಾರು ಐತ್ರಿ. ಏನು ಮಾಡೋಕ್ಕಾಗಲ್ಲ ರೀ. ಬೇಜಾರು ಮಾಡ್ಕೊಂಡ್ರೂ ಬರಲ್ಲಲ್ಲ ಅವರು. ನಾವೇ ಹೋಗ್ಬೇಕ್ರಿ ಅವ್ರ ಜಾಗಕ್ಕೆ. ಅವರೇ ನಮ್ಮ ಜಾಗಕ್ಕೆ ಬರಲ್ಲಲ್ರಿ. ಅವರಿದ್ದಲ್ಲಿ ನಾವು ಹೋಗ್ಬೇಕು, ನಾವಿದ್ದಲ್ಲಿಗೇನು ಅವ್ರು ಬರಲ್ಲ. ಹಿಂಗಂತೇಳಿ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಟಿಚಿಂಗ್ ಮಾಡಾಕತ್ತೀನಿ ನೋಡಿರಿ. ಮತ್ತು ಮಾಡಲೇಬೇಕು ರೀ. ನಮ್ಮ ಅಪ್ಪಾರು ತೀರ್ಕೊಂಡು 2 ವರ್ಷ ಮುಗಿದು 3ನೇ ವರ್ಷ ರೀ. ನಮಗೆ ಇಷ್ಟ ಆಗುತ್ತೆ ರೀ, ನನ್ನ ಮಕ್ಳಿಗೆ ಇಷ್ಟ ಆಗಲ್ಲ ನೋಡಿರಿ. ಒಂಥರ ಮನ್ಸಿಗೆ ಭಾಳ ಬೇಜಾರಾಗಿಬಿಡುತ್ತೆ ನೋಡಿರಿ ನನಗೆ.
ನನ್ನ ಮಕ್ಕಳು ಸ್ವಲ್ಪ ಬೇಜಾರು ಮಾಡ್ಕೊತಾರೆ ಅಂಥೇಳಿ ನಾ ಯಾವಾಗ ಸುಮ್ಮನೆ ಇದ್ದು ಬಿಡ್ತೀನಿ ರೀ, ಯಾವುದು ಅನ್ನಕ್ಕೆ ಹೋಗಲ್ಲ, ಏನೂ ಹೇಳೋದೇ ಇಲ್ಲ ರೀ ಅವ್ರಿಗೆ. ಸುಮ್ಮ ಇದ್ದು ಬಿಡ್ತೀನಿ, ಅವರು ಸುಮ್ಮ ಆಗಿಬಿಡ್ತಾರೆ. ಅವಕ್ಕೆ ಸಣ್ಣದವ್ರಿಗೆ ಏನು ಗೊತ್ತಾಗುತ್ತಾ, ನಮಗೆ ಇಷ್ಟ ನಮ್ಗೆ ತಿಳಿದೈತೆ ನಾವು ಬೇಜಾರು ಮಾಡ್ಕೊತೇವೆ, ಅವಕ್ಕೆ ಅವ್ರಿಗೆ ಏನು ಗೊತ್ತಾಗಲ್ಲ ರೀ. ಹಿಂಗೈತೆ ನೋಡಿರಿ ಜೀವನ, ವಜ್ಜೈತೆ ರೀ ಎಲ್ಲ ಥರ. ಬೇಡ ಬರ್ಬೇಕ್ರಿ, ಇಲ್ಲಿ ಎಡ್ಬಾರ್ಕ್ ಬಂದು ಬೇಡಾಕತ್ರ ಸಿಗೋದಿಲ್ಲ ನೋಡಿರಿ. ನಾವು ಅಲ್ಲಿ ಏನು ಬೇಡ ಬಂದಿರ್ತೀವಿ ಅದೇ ಸಿಗೋದು ರೀ. ಬೇಡಿದಾರ ಮಾಡಿದ್ದಾರೆ ಯಾರೋ ಒಂಥರ, ಬೇಡಿದಾರೆ ಯಾರು ಉಣ್ಬೇಕು ಅಂತೇಳಿ ಅಂತಾರಲ್ಲ ರೀ. ಹಿಂಗೆ ನೋಡಿರಿ ಈಗೆಲ್ಲ ಹಿಂದಿನ ಭಾಗ ಮುಂದಿನ ಭಾಗ ಹಿಂದಿನ ಭಾಗ ಟೀಚಿಂಗ್ ಮಾಡೀನಿ ರೀ. ಇನ್ನು ಟೀಚಿಂಗ್ ಮಾಡ್ಬೇಕು ರೀ. ನಮ್ಮ ಹಣೆಬರಹದಾಗ ಏನಿರುತ್ತೋ ಅದೇ ಆಗೋದು ರೀ. ನನ್ನ ಮಕ್ಳು ಹಣೆಬರಹದಾಗೂ ಹಣೆಬರಹನೂ ಸುದ್ದಿಲ್ಲ ನೋಡಿರಿ. ಏನು ಮಾಡ್ತಾರೆ, ತಂದೆ ಪ್ರೀತಿ ಕಾಣಲಾರ ಹಂಗೈತೆ ರೀ. ಏನು ಮಾಡೋಕ್ಕಾಗಲ್ಲ ರೀ. ಮಕ್ಕಳು ಬೆಳೀಲಿ ಬೆಳೆದ್ಕೇರಿ ಮುಂದೆ ಅವ್ರು ದೊಡ್ಡವರಾಗಿ ಅವ್ರಿಗಾರ ಮಕ್ಕಳು ಇಂಥರ ಅವ್ರಿಗಾರ ಅವ್ರು ನಮ್ಗೆ ಎಷ್ಟೇ ಕಷ್ಟ ಬರಲಿ ಮಕ್ಳಿಗಾರ ಮುಂದೆ ಸುಖ ಇರಲಿ ಅಂತೇಳಿ ಓಡಾಡಕ್ಕೆ ಜನ್ಮ ಓಡಾಡ್ತೈತೆ ರೀ. ಮಕ್ಕಳಾರ ಆರಾಮಿರಲಿ, ಮಕ್ಕಳು ಕಲೀಲಿ ಮಾಡಿ ಅಂತೇಳಿ ಕಲಿತು ಶಾಣೆ ಆಗಿ ಮುಂದೆ ಅವ್ರಿಂದಾರ ಹಿಂಗತ್ತಂತೇಳಿ ಜೀವನ ನಡೆದೈತೆ ನೋಡಿರಿ. ಏನು ಮಾಡೋದು, ನಾವೊಂದು ಮಾಡ್ತೀವಿ, ದೇವ್ರೊಂದು ಮಾಡ್ತಾನೆ ಬಿಡ್ರಿ. ದೇವರು ಒಳ್ಳೆಯವರಿಗೆ ವನವಾಸ ಅಂತಾರಲ್ಲ ಹಂಗೆ ನೋಡಿರಿ. ಎಷ್ಟೋ ಮಂದಿ ಇದ್ದಾರೆ ನನ್ಕಿಂತ ಅಜ್ಜಿ ಪರಿಸ್ಥಿತಿ ಒಳಗೆ ಅದಾರ, ನನ್ನಂಗೂ ಅದಾರ ಎಲ್ಲರೂ. ಮತ್ತು ಎಲ್ಲ ನಾವು ಇನ್ನೊಬ್ರು ನೋಡಿ ನಮಗೆ ನೋಡೋಕೆ ಚಲೋ ಬಿಡವ ಅಂತ ಒಬ್ರೊಬ್ರಿಗೆ 3-4 ಮಕ್ಳು ಇರ್ತಾವೆ ರೀ. ಹೊಲ ಇರಲ್ಲ, ಮನೆ ಇರಲ್ಲ, ಏನೂ ಇರೋಕೆ ಜಾಗ ಸನೇಕ ಇರಲ್ಲ. ನಮಗೆ ಮನೆ ಐತಲ್ಲ ಇರಾಕೆ ಅಂತೇಳಿ ಜೀವ ಸಮಾಧಾನ ಮಾಡ್ಕೋತೀವಿ ನೋಡಿರಿ. ಒಬ್ರೊಬ್ರು ನೋಡಿರಿ ಪರಿಸ್ಥಿತಿ ನಮಗೆ ತುಂಬ ಗ್ರೇಟ್ ಅನಿಸುತ್ತೆ ರೀ. ಹಂಗೆ ರೀ ಎಲ್ಲರದು ಒಂದೊಂದು ಒಬ್ರೊಬ್ರು ಹಣೆಬರಹ ಹೆಂಗೆ ಇರ್ತ ಹಂಗೆ ಬರ್ದಿರ್ತಾನೆ ದೇವರು. ಇನ್ನೊಬ್ರು ಹಣೆಬರಹದಾಗ ನಮಗೆ ಆಗಲ್ಲ ರೀ, ನಮ್ಮ ಹಣೆಬರಹದ್ದು ಅವ್ರಿಗೆ ಆಗಲ್ಲ. ಇದೇ ಥರ ನೋಡಿರಿ ಜೀವನ ಅಂದರೆ ಹಿಂಗೆ ಅಲ್ರಿ. ಏನೋ ಇವತ್ತು ಬೇಜಾರಾಗಿತ್ತು ಅನ್ನೋಕ್ಕೆ 2 ಮಾತು ಸ್ವಲ್ಪ ಹೆಚ್ಚಿಗೆ ಬಂದು ಅನ್ನಂಗೆ ಆತು ರೀ. ಮಾತಾಡಿದ್ನಿ ನೋಡಿರಿ. ಬೇಜಾರಾಗಿತ್ತಂದ್ರೆ ಮನ್ಸಿನಾಗ ಏನಿರ್ತೋ ಎಲ್ಲ ಹೊರಗೆ ಬಂದುಬಿಡ್ತ್ರಿ. ಅದು ನಿಮ್ಮ ಕೂಡಾರ ಹಂಚ್ಕೊಂಡ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ಹಾಗೆ ಮಾತಾಡಿದ್ದು ನೋಡಿರಿ. ಏನೂ ಅಂದ್ಕೋಬೇಡ್ರಿ ಪ್ಲೀಸ, ಏನು ಮಾಡೋಕ್ಕಿಲ್ಲ. ನನ್ನದು ಏನು ನಂದು ಡೈಲಿ ರೊಟೀನ್ದಾಗ ಬರೀ ನನ್ನದೇ ಡೈಲಿ ರೊಟೀನ್ ಹೇಳಿದ್ರೆ ನಿಮಗೆ ಅಷ್ಟು ಇದಾಗಲ್ಲ. ನಾವು ಒಂಥರ ಇದು ಆಗುತ್ತೆ ಬಿಡು, ಅವ್ರಿಗೆ ನಿಮ್ಮ ಗುಡಿಗೆ ಶೇರ್ ಮಾಡ್ದಂಗೆ ಆಗುತ್ತೆ. ನಮಗೂ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ ರೀ. ಯಾರು ಕೂಡ ನಾನು ಅಷ್ಟೊಂದು ಹೇಳಕ್ಕೆ ಹೋಗಲ್ಲ ರೀ. ಇಲ್ಲೇ ಹೇಳಿದ್ರೆ ನಮ್ಮದೇ ನಾವು ಆಡ್ಕೊಳೋದಾಗತ್ತೆ. ಹಿಂಗಾಗಿ ಯಾರಿಗೆ ಇಲ್ಲಿ ಬಿಡಪ್ಪ ಕಷ್ಟ ಎಲ್ಲರಿಗೆ ಇರೋದೇ ರೀ. ನಮಗೆ ಈ ಥರ ಕಷ್ಟ ಐತೆ, ಇನ್ನೊಬ್ರಿಗೆ ಇನ್ನೊಂದು ಥರ ಕಷ್ಟ ಇರ್ತಾ. ಆನಿಗೆ ಕಷ್ಟ ಆನಿಗೆ ವಜ್ಜೆ ಆದ್ರೆ ಇರ್ವಿಗೆ ಕಷ್ಟ ಇರ್ವಿಗೆ ವಜ್ಜೆ ಇರುತ್ತೆ ರೀ. ನಾ ಅದೇ ಅನ್ಕೋತೀನಿ ನೋಡಿರಿ. ನಾನು ಏನು ಅನ್ಕೋತೀನಿ ಅಂದ್ರೆ ನಮಗೂ ಕಷ್ಟ ಐತಿ, ಇನ್ನೊಬ್ರು ಸಾವ್ಕಾರ ಇದ್ದವ್ರಿಗೆ ಒಂಥರ ಕಷ್ಟ, ಇಲ್ಲ ಇದ್ದವ್ರಿಗೆ ಒಂಥರ ಕಷ್ಟ, ಇಲ್ಲಾರವ್ರಿಗೆ ಒಂಥರ ಕಷ್ಟ. ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಒಂದೊಂದು ಥರ ಕಷ್ಟ ಇದ್ದೇ ಇರುತ್ತೆ ರೀ. ಯಾರಿಗಾದ್ರೂ ಕಷ್ಟ ಬಂದ್ರೆ ಎದುರ್ಸಕ್ಕೆ ಕಲೀರಿ, ಮೊದಲು ಎದುರಿಸ್ರಿ, ಅದೇ ಕಷ್ಟ ತಾನಾಗಲೇ ಹೋಳಾಗುತ್ತೆ ರೀ. ಇವಾಗ ಸಾಯಂಕಾಲ ಆಗೈತೆ ನೋಡಿರಿ. 2 ಬ್ಲೌಸ್ ಕಟಿಂಗ್ ಮಾಡ್ಬೇಕು ರೀ. ಬರೀ ಕಟಿಂಗ್ ಮಾಡಿ ಮತ್ತು ಯಾವ ಥರ ಇದಾವೆ 2 ಜಂಪರ ಕಂಪ್ಲೀಟ್ ಮಾಡೀನಿ. ನೀನು 2 ಕಟ್ ಮಾಡಿದ್ನಲ್ಲ 2 ಹೊಲ್ದೀನಿ ರೀ. ಯಾಕೆ ಕರೆಂಟ್ ಹೋಗೋದು ನೀವೇ ನೋಡಿರ್ಬೇಕಲ್ರಿ ಎಷ್ಟು ಕರೆಂಟ್ ಹೋಗ್ಯಾವು ಎಷ್ಟು ಬಂದವು. ಚಂದ ಕರೆಂಟ್ ಹೋಗೋದು ಮಾಡ್ಯಾವ ರೀ. ಅದ್ರಾಗನೇ 2 ಜಂಪರ್ ಕಂಪ್ಲೀಟ್ ಮಾಡೀನಿ. ಇವಾಗ 1 ಜಂಪರ ಕಟಿಂಗ್ ಮಾಡೀನಿ ರೀ. ಇದು ಮುದದ ಕಟಿಂಗು. ಇದೊಂದು ಕಟಿಂಗ್ ಮಾಡ್ಬೇಕಾದ್ರೆ ಟೈಮ್ ಬಂದು 10 ಗಂಟೆ ಆಗೈತೆ ರೀ. ಶ್ರವಣ್ ಕುಮಾರ ಊಟ ಮಾಡಿ ಮುಂದೆ ಸಜ್ಜಕ್ಕೆ ಹೋಗಿ ಮುಕ್ಕೋತಿ ಮಮ್ಮಿ ಪ್ಯಾನಿಂಗ್ಗಳು ಹತ್ತವಲ್ಲ ಅಂತೇಳಿ ಇವಾಗ ಸಜ್ಜಕ್ಕೆ ಹೋಗ್ಯಾರ ನೋಡ್ರಿ ಅವರು. ಒಂದಿನ ಇಲ್ಲಿ ಮುಕ್ಕೋತಾರ, ಒಂದಿನ ಇಲ್ಲೇ ಅಟ್ಟೆ ಮ್ಯಾಗ ಮಮ್ಮಿ ಅಂತಾಳೆ ಶ್ರಾವಣಿ. ಪ್ಯಾನ್ ಹಚ್ತಾಳ್ರಿ ಅಲ್ಲಿ ಕಾಟಾಕಿಟ್ಟು. ಒಮ್ಮೆ ಏನಂತ ಸಜ್ಜೆ ಇವತ್ತು ಬೇಡವ ಇಲ್ಲೇ ಮುಕ್ಕೋ ಅಂತ ನಾನೇನು ರೀ ಸಜ್ಜಕ್ಕೆ ಹೋತ್ನಿ ಅಂತ ಅಲ್ಲಿ ಮುಂದೆ ಒಂದು ಸ್ವಲ್ಪ ಅಟ್ಟೆ ಮ್ಯಾಗ ಅಂತ ಏರಿ ಕದ ಹಾಕೀನಿ ರೀ. ನಾನು ಟೈಮ್ 10 ಗಂಟೆ ಆಗೈತಲ್ಲ ರೀ. ಕದ ಹಾಕೀನಿ, ಊಟನ ಆಗೈತಿ. ಸಜ್ಜೆ ಮುಂದೆ ಮುಕ್ಕೊಂದಾಡು ಸಜ್ಜೆ ಅಂತೀವ್ರಿ ಇಲ್ಲಿ ಹಳ್ಳಿ ಕಡೆ. ನೀವೇನು ಅಂತೀವ್ರಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ರೀ. ಅಟ್ಟ ಏರಿ ಮುಂದೆ ಒಬ್ಬರು ಶ್ರವಣ್ ಕುಮಾರ ನಾನು ಮುಕ್ಕೋತೀವಿ ನೋಡಿರಿ. ಶ್ರಾವಣಿ ನಮ್ಮ ಹಿಂದೆ ಮುಕ್ಕೋತಾಳ. 3 ಮಂದಿ ಇಡಲ್ರಿ. ಸಜ್ಜೆ ಸ್ವಲ್ಪ ಐತೆ ಸಜ್ಜೆ ಅಂತೀವ್ರಿ. ಎಲ್ಲರದು ಊಟನ ಆಗೈತಿ. ಇದೊಂದು ಬ್ಲೌಸ್ ಕಟ್ ಮಾಡ್ತೀನಿ ರೀ. ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ರೀ. ನಾ 2 ಬ್ಲೌಸ್ ಸ್ಟಿಚಿಂಗ್ ಮಾಡಿನಲ್ಲ ಅವು ಯಾವ್ಯಾವ ಬ್ಲೌಸ್ ಅಂತ ನಿಮಗೆ ತೋರಿಸ್ತೀನಿ ರೀ. ಎಲ್ಲರೂ ಒಬ್ಬರು ಸಿಸ್ಟರ್ ಇದ್ರೆ ಅಕ್ಕ ನಾನು ಯೂಟ್ಯೂಬ್ ಓಪನ್ ಮಾಡೋದು ನಿನ್ನ ವಿಡಿಯೋ ನೋಡೋಕ್ಕೋಸ್ಕರ ನಾ ಯೂಟ್ಯೂಬ್ ಆನ್ ಮಾಡ್ತೀನಿ ಅಕ್ಕ ಅಂತ ಅಂದಿರಿ. ಥ್ಯಾಂಕ್ ಯು ಸಿಸ್ಟರ್. ಇದೇ ಥರ ಸಪೋರ್ಟ್ ಮಾಡಿರಿ. ಇನ್ನೂ 260 ಸಬ್ಸ್ಕ್ರೈಬರ್ ಅಷ್ಟೇ ಅಲ್ರಿ ಸಿಸ್ಟರ್, ಯಾಕೆ ಚಿಂತೆ ಮಾಡ್ತೀರಿ ಅಂತಂದ್ರಿ. ಅದು ವಜ್ಜೈತೆ ರೀ. ಈಗ ಒಂದೊಂದು ಸಬ್ಸ್ಕ್ರೈಬರು ಒಬ್ಬೊಬ್ಬರು ಇಂಪಾರ್ಟೆಂಟ್ ಐತಿ ನೋಡ್ರಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ. ಸಬ್ಸ್ಕ್ರೈಬರ್ ಆದ್ರೆ ಅಂದ್ರೆ ನನಗೆ ಚಿಂತೆ ಬಿಡುತ್ತೆ ರೀ. ಇನ್ನೊಂದು 1000 ವಾಚ್ ಅವರು ಸಬ್ಸ್ಕ್ರೈಬರು ಇಷ್ಟ ಐತೆ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತೀನಿ ನೋಡಿರಿ. ಇವತ್ತೂ ವಿಡಿಯೋ ಮಾಡ್ಬೇಕಂದೇನು ರೀ. ಇವಾಗ ಡೈಲಿ ವ್ಲಾಗ್ ನೋಡಿರಲ್ರಿ ನಾನು.
ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಬಗಲ ಅಳತೆ ತೊಗೋಬೇಕಕ್ಕ ಅಂತ ಕೇಳಿದ್ರಿ. ವಿಡಿಯೋ ಮಾಡ್ಬೇಕಂದೇನಿ ರೀ. ಇವತ್ತು ಡೈಲಿ ಲಾಗ್ ನೋಡ್ರಲ್ರಿ ಎಷ್ಟು ಕೆಲಸ ಐತಿ. ಶೇಂಗಾ ಹೋಳ್ಗೆ ಮಾಡ್ಬೇಕಂತ 3 ದಿನ ಆತ್ರಿ ಶೇಂಗಾ ಹುರಿದಿಟ್ಟು. ಶ್ರಾವಣಿ ಮೊನ್ನೆ ಕೇಳ್ಯಾಳ ನನ್ನ ಕೆಲಸದ ಟೈಮ್ದಾಗ ಹೋಳ್ಗೆನೇ ಮಾಡೋದಾಗಿಲ್ರಿ, ಏನು ಮಾಡ್ತೀನಿ ನೋಡಿರಿ. ಇದೇ ಥರ ಅಲ್ರಿ, ಎಲ್ಲ ಜೀವನ ಕಷ್ಟ ಐತ್ರಿ. ನಾವು ಅನ್ಕೊಂಡಂಗೆ ಜೀವನ ಇಲ್ರಿ. ನೋಡ್ತೀನಿ ರೀ ನಾಳೆಗಾರ ಜಲ್ದಿ ಹೇಳ್ತೀನಿ ರೀ. ಕೆಲಸ ಮಾಡ್ಕೊಂಡು ಆಕಿ ಶ್ರಾವಣಿ ಶಾಲೆಗೆ ಹೋಗ್ಯಾಕಿ. ನಾಳೆಗೆ ಆಯ್ತಾರ ಐತ್ರಿ, ಅವ್ರು ಶಾಲೆಗೆ ಹೋಗಲ್ಲ. ನೋಡ್ತೀನಿ ರೀ ಏನಾರ ನಾಷ್ಟ ಗಿಷ್ಟ ಮಾಡಿ ಹೋಳ್ಗೆ ಮಾಡಿಕೊಡ್ತೀನಿ ರೀ. ಆಯ್ತಾರ ಅವ್ರ ಮನ್ಯಾಗ ಇರ್ತಾರ ತಿನ್ನಲಾಕ. ಹೋಳ್ಗೆ ಮಾಡಿದ್ದು ನಾನು ಡೈಲಿ ಲಾಗ್ನ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ. ನಾನು ಶೇಂಗಾ ಹುರಿದು ಶೇರ್ ಮಾಡೀನಿ ರೀ. ಯಾರ ಹೋಳ್ಗೆ ಮಾಡೋದಾಗಿಲ್ರಿ ಅಕ್ಕ, ಏನು ಶೇಂಗಾ ಹುರಿದು ಹೋಳ್ಗೆನೇ ಮಾಡಿಲ್ಲ ಅಂತ ಅನ್ಕೊಂಡ್ರಿ. ಮಾಡ್ರೆ ಹೋಳ್ಗೆ ಮಾಡೋದಾಗಲಿಲ್ಲ ರೀ. ನೋಡ್ತೀರಿ ನಿನ್ನೆ ಹುರಿದೇನಿ ರೀ ಶೇಂಗಾ. ಬರೀ ಇದೊಂದು ಬ್ಲೌಸ್ ಕಟ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಇಲ್ಲೇ 2 ಜಂಪರ ಕಟ್ ಮಾಡೀನಿ ನೋಡಿರಿ. ನಿಂದ್ರಿ ನೋಡಿರಿ 2 ಜಂಪರ ಕಟ್ ಮಾಡೀನಿ. ನಮ್ಮ ಶಿವಕುಮಾರ್ ಒಂದು ಟೇಪ್ ಕಟ್ ಮಾಡಿಬಿಟ್ಟಾನ ರೀ ಮಧ್ಯಾಹ್ನ. ನೋಡಿರಿ ಯಾವ ಥರ ಕಟ್ ಮಾಡ್ಯಾನಂತ. ಇದ್ರಲ್ಲೇನೋ ಅಳತೆ ತೊಗೋತೀನಿ ರೀ. ಈಗ ಮುದ್ದೇಳಕ್ಕೆ ಹೋಗಿ ತರೋದ್ರಾಗನೇ ಅಳತೆ ಬೇಕಲ್ರಿ, ಅದ್ರಲ್ಲೇನೋ ತೊಗೋತೀನಿ ನೋಡಿರಿ. ಬರ್ರಿ ಟೈಮ್ ಭಾಳ ಆಗೈತೆ, ನಾವು ಮುಕ್ಕೋತೀವಿ. ಬ್ಲೌಸ್ ತೋರಿಸ್ತೀನಿ ಅಂದೆಲ್ಲ ತೋರಿಸ್ತೀನಿ ತಡ್ರಿ ನಿಮ್ಗೆ. ಹೊಲ್ದಿದ್ದು 2 ಕಟ್ಟಿಂಗ್ ಇವತ್ತು ಡೈಲಿ 2 ಕಟ್ಟಿಂಗು ಟಿಚಿಂಗು ಅಂತೇಳಿ ನಿರ್ಧಾರ ಮಾಡ್ಕೊಂಬಿಟ್ಟಿನಿ ನೋಡಿರಿ. ನಾನು 2 ಕಟ್ಟಿಂಗ್ ಮಾಡಿದ್ನಿ ಅಂದ್ರೆ 2 ಟಿಚಿಂಗ್ ಮಾಡಬೇಕು ಅನ್ನೋದು ನಂದು ಆಸೆ ಐತ್ರಿ. ಈಗ ಮಾಡೀನಿ ನೋಡಿರಿ ಇಲ್ಲೇ. ಇದೊಂದು ಬ್ಲೌಸು ಟಿಚಿಂಗ್ ಮಾಡೀನಿ ರೀ. ಮತ್ತು ಇದೊಂದು ಬ್ಲೌಸ್ ಟಿಚಿಂಗ್ ಮಾಡಿ ನೋಡಿರಿ. ಈಗ ಒಬ್ಬರ ಕಸ್ಟಮರ್ 5 ಬ್ಲೌಸ್ ಕೊಟ್ಟಿದ್ರಿ, 5 ಬ್ಲೌಸ್ ಸ್ಟಿಚಿಂಗ್ ಮಾಡಿ ನೋಡಿರಿ. 3 ಹುಕ್ಸ್ ಹಚ್ಚಿ ನೋಡಿರಲ್ರಿ, 3 ಹುಕ್ಸ್ ಹಚ್ಚಿ ಕಾಜಿ ಗುಂಡಿ ಮಾಡಿ ಎಲ್ಲ ರೆಡಿ ಮಾಡೀನಿ ರೀ. ಮತ್ತು ಯೂಟ್ಯೂಬ್ ಕೆಲಸ ಒಂದು ಇರ್ತಲ್ರಿ, ಯೂಟ್ಯೂಬ್ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಅದೊಂದು ಕೆಲಸ ಇರ್ತಾ. ಇವತ್ತು ಆಲರ್ಕನೇ 5ಕ್ಕೆ ಅಪ್ಲೋಡ್ ಮಾಡಿ ನೋಡಿರಿ. ಇದು ಒಬ್ಬರು ಸಿಸ್ಟರ್ ನಿಮ್ಮ ವಿಡಿಯೋ ಬರಲಕ್ಕ ನಾವು ನೋಡೋಕೆ ಕಾಯ್ಕೋತಾ ಇರ್ತೀವಿ ರೀ, ವಿಡಿಯೋ ಹಾಕ್ರಿ ಅಂತ ಕೇಳಿ ಹಾಕ್ತೀನಿ ರೀ ಸಿಸ್ಟರ್. ನೋಡ್ತಿರಲ್ರಿ ನನ್ನ ಡೈಲಿ ರೊಟೀನ್ದಾಗ ಎಷ್ಟು ಕಷ್ಟ ಐತಿ. ಬಟ್ಟೆ ಗಿರಾಕಿ ಒಂದು ಮೇಂಟೈನ್ ಮಾಡಬೇಕು, ಬಟ್ಟೆನೂ ಹೊಲಿಬೇಕು, ಮತ್ತು ಮಕ್ಕಳು ಸಂಭಾಳಿಸ್ಬೇಕು, ಮನೆ ಕೆಲಸ, ಇಲ್ಲಿಗಾರ ಹೋಗೋದು ಬರೋದು ಎಲ್ಲ ನನ್ನಿಂದ ಐತಲ್ರಿ. ಹಿಂಗಾಗಿ ಆದಷ್ಟು ನಾ ದಿನ ಡೈಲಿ ಒಂದು ವ್ಲಾಗ್ ಹಾಕತ್ತೀನಿ ರೀ. ನೋಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಸಿಸ್ಟರ್, ಎಲ್ಲರಿಗೆ ಬಾಯ್. ಎಲ್ಲರಿಗೆ ಯೂಟ್ಯೂಬ್ ಫ್ಯಾಮ್ಲಿ ಗುಡ್ ನೈಟ್ ನೋಡಿರಿ. ಬಾಯ್.